ಏನೇನುಗಳು ಮಲ್ಕತ್ನಿ ಒಂದು ಸ್ವಲ್ಪ ಹೊತ್ತು ನಾನು ಬೆಳಿಗ್ಗೆ 4 ಗಂಟೆಗೆ ಬಂದಿದ್ದು ಕಣೆ. ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡ್ಕತ್ನಿ ಮಲಗಿದ್ದು ಸ್ವಲ್ಪ. ಮತ್ತೆ ಸಂಜೆ ಮಾಡ್ಬೇಕಲ್ಲ, ಪ್ಯಾಕ್ ಎಲ್ಲ ಮಾಡ್ಬೇಕು, ಕೊರಿಯರ್ ಕಳಿಸ್ಬೇಕು ನಾನು ಎಲ್ಲ ಇದು ಒಂಥರ ಬಾಡಿ ಪೈನ್ ಇವತ್ತು ಯಾಕೆ ಒಂಚೂರು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀನಿ ಮಲಗಿ. ರಿಲ್ಯಾಕ್ಸ್ ಮಲ್ಕೊಂಡು ಚಾಪ್ ಎಲ್ಲ ರೆಡಿ ಇದೆ, ನಾನೇ ರೆಡಿ ಮಾಡಿದ್ದೀನಿ. ಮಲ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಹೇಳ್ತೀನಿ. ಏನು ಹೇಳವ? ಏನು ಕೂತ್ಕೊಳ್ಳಿ, ಈಗ ಚೇರ್ ಎಲ್ಲ ರೆಡಿ ಮಾಡಿದ್ದೀನಿ. ಈಗ ಶಿವ ಹೇಳ ಆಯ್ತಾ. ಬಿಸಿನೀರು ಸ್ವಲ್ಪ ಉಗುರು ಬೆಚ್ಚಿ ನೀರು ಕಾಯಿಸಿದ್ದೀನಿ. ಒಂದು ವಿಶೇಷವಾದ ವಸ್ತು ಎಪ್ಸಮ್ ಸಾಲ್ಟ್ ರೆಡಿ ಇದೆ. ಉಗುರು ಬೆಚ್ಚ ನೀರು ಈಗ ಪಾತ್ರೆನೂ ರೆಡಿ ಇದೆ, ತಗೊಳ್ಳಿ ಕಾಲಿಡಿ. ಸೊ ನೀವು ಏನು ಹೇಳ್ತಾ ಇದೆ ಅಂದರೆ ಎಪ್ಸಮ್ ಸಾಲ್ಟ್ದು ಬಳಸ್ಕೊಂಡು ಪಾದ ಸೋಕ್ ಮಾಡಿ ಮಲಗಿದ್ರೆ ಒಳ್ಳೆ ನಿದ್ರೆ ಬರುತ್ತೆ ಅಂತ. ಹೌದು, ಈ ಎಪ್ಸಮ್ ಸಾಲ್ಟ್ ಬಳಸೋದ್ರಿಂದ ನಮ್ಮ ಸರಿ, ಹೆಂಗಾದ್ರೂ ಒಂದು ಕೆಲಸ ಮಾಡಿರೋ, ಇದು ವೀಕ್ಷಕರಿಗೂ ನಮ್ಮ ಆಡಿಯನ್ಸ್ಗೂ ಕೂಡ ಹೆಲ್ಪ್ ಆಗಲಿ ಆಯಿತಾ. ಸ್ನೇಹಿತರೆ ನೋಡಿ, ಇದು ಎಪ್ಸಮ್ ಸಾಲ್ಟು ಆಯಿತಾ. ನೋಡೋದಕ್ಕೆ ನಿಮಗೆ ಮಕ್ಳ ಕೈಗೆ ಸಿಕ್ಕರೆ ಸಕ್ಕರೆ ಅಂತ ಬಾಯಿಗೆ ಹಾಕಿದ್ರೆ ಬಹಳ ಬಹಳ ಹುಷಾರಾಗಿರಿ ನಿಮ್ಮ ಮನೇಲಿದ್ದರೆ. ಇದು ನೀವು ಅಷ್ಟೇ, ನನಗೆ ಎಷ್ಟೋ ಸಲ ಕನ್ಫ್ಯೂಸ್ ಆಗಿಬಿಟ್ಟೈತೆ ಸಕ್ಕರೆ ಅಂತ ಅಂದ್ಕೊಂಡು. ನೋಡಿ, ಇನ್ ಕೇಸು ಈ ಒಂದು 1/4 ಸ್ಪೂನ್ ಅಷ್ಟು ತಿಂದರೆ ಏನೂ ತೊಂದರೆ ಏನಾಗಲ್ಲ. ಇದು ಲ್ಯಾಕ್ಸೇಟಿವ್ ಥರ ವರ್ಕ್ ಆಗುತ್ತೆ, ಭೇದಿ ಆಗ್ಬೋದೇನೋ ಅಷ್ಟೇ, ಏನಾಗಲ್ಲ. ನೋಡಿ ಈ ರೀತಿ ಇರುತ್ತೆ, ಕಂಗೈಗೆ ಹಾಕೊಂಡಾಗ ಈ ಥರ ಇರುತ್ತೆ. ಝೂಮ್ ಮಾಡಿ ತೋರಿಸೋಣ ಆಯಿತಾ. ಸೇಮ್ ಸಕ್ಕರೆ ಥರನೇ, ಇದ್ರದ್ದು ಫೋಟೋ ಕೂಡ ಹಾಕಿರ್ತೀನಿ ನೋಡಿ. ಈ ಎಪ್ಸಮ್ ಸಾಲ್ಟು ಏನೇನು ಉಪಯೋಗ ಅಂತಂದರೆ ಮೇಯ್ನಾಗಿ ಇದನ್ನು ಮೆಡಿಸಿನ್ ಪರ್ಪಸಲ್ಲಿ ಯೂಸ್ ಮಾಡ್ತಾರೆ. ಉದಾಹರಣೆಗೆ ಕೃಷಿನಲ್ಲೂ ಕೂಡ ಇದನ್ನು ಗಿಡಗಳು ಹಸಿರಾಗಿ ಬೆಳೀಲಿ ಅಂತೇಳಿ, ತುಂಬ ಚೆನ್ನಾಗಿ ಬೆಳೀಲಿ ಅಂತೇಳಿ ಈ ಎಪ್ಸಮ್ ಸಾಲ್ಟನ್ನು ಬಳಸ್ತಾರೆ. ಇದೊಂದು ರೀತಿ ಸಾಲ್ಟು, ನಮ್ಮ ಅಡುಗೆ ಕುಕ್ಕಿಂಗ್ ಸಾಲ್ಟ್ ಇಲ್ವೋ ಅದೇ ಥರ. ಬಟ್ ಇದು ಬೇರೆ ಇನ್ನೊಂದು ಕಾಂಪೌಂಡ್ ಇದೆ, ಕೆಮಿಕಲ್ ಕಾಂಪೌಂಡ್. ಇದಕ್ಕೆ ಸೋಡಿಯಂ ಅಲ್ಲದೆ ಬೇರೆ ಏನೋ ಕಾಂಪೌಂಡ್ ಇದೆ, ಆರ್ಗ್ಯಾನಿಕ್ ಕಾಂಪೌಂಡು. ಹಸು ಕಣೆ ಇರೋ, 1 ನಿಮಿಷ ಇರೋ, ಓಡಿಸ್ಬಿಟ್ಟು. ಸೊ ಹಾಗಾಗಿ ಒಂದು ಕೃಷಿನಲ್ಲಿ ಬಳಸ್ತಾರೆ. ಕೃಷಿನಲ್ಲಿ ಗಿಡಗಳಿಗೆ ಡೈರೆಕ್ಟಾಗಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಯಾರು ನಡೆಯುತ್ತೆ, ಗಿಡ ಹೋಗುತ್ತೆ ಎಲ್ಲರೂ ಏನೋ ಅಂತಾಗುತ್ತೆ. ಬಟ್ ನಾವು ಮನುಷ್ಯರು ಬಳಸ್ಬೇಕಾದ್ರೆ ತುಂಬ ಕೇರಾಗಿ ಬಳಸಿ. ಹೇಗೆ ಅಂತ ಹೇಳ್ತೀನಿ ನಿಮಗೆ. ಇದನ್ನು ಇಂಟೇಕ್ ಕೂಡ ಮಾಡ್ತಾರೆ, ಬಟ್ ನೀವು ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಇಂಟೇಕ್ ಅಂದರೆ ಒಳಗಡೆ ನೀರಿಗೆ ಹಾಕೊಂಡು ಕುಡಿಯೋದು ಅಥವಾ ಡೈರೆಕ್ಟಾಗಿ ಬಾಯಿಗೆ ಹಾಕೊಳ್ಳೋದು ಮಾಡೋಕ್ಕೆ ಹೋಗ್ಬಿಡಿ. ಡಾಕ್ಟರ್ ಸಲಹೆ ಇಲ್ದೇ ನೀವು ಮಾಡೋಕ್ಕೆ ಹೋಗ್ಬಿಡಿ ಇದನ್ನು. ಅದು ಬಿಟ್ಟು ಎಕ್ಸ್ಟರ್ನಲ್ ಪಾರ್ಟ್ಸ್ಗೆ ಈಗ ನಾವು ಇದನ್ನು ಮುಖ್ಯವಾಗಿ ನಾನು ನಿಮ್ಗೆ ಏನಕ್ಕೆ ರೆಕಮೆಂಡ್, ಧೈರ್ಯವಾಗಿ ಇದನ್ನು ಬಳಸಬೇಕಾರೆ ಈಗ ಹೇಳುವಂಥದ್ದನ್ನ ಧೈರ್ಯವಾಗಿ ಬಳಸಿ, ಏನು ಯಾರನ್ನೂ ಕೇಳೋದು ಬೇಕಿಲ್ಲ. ಒಂದೇ 1 ಸ್ಪೂನ್ ಉಪ್ಪನ್ನ ಈ ರೀತಿ ತಗೊಳ್ಳಿ ಆಯಿತಾ. ಈ ರೀತಿ ಒಂದು ಅಗಲವಾದ ಒಂದು ಬೋಸಿ ಅಥವಾ ಬಾಂಡ್ಲಿ ಅಂತ ಕರೀತು, ಪ್ಲಾಸ್ಟಿಕ್ ತಾದರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನಮ್ಮ ಹತ್ರ ಇರೋದನ್ನು ಬಳಸ್ಕೊಳ್ಳೋಣ. ಇದಕ್ಕೆ ಉಗುರು ಬೆಚ್ಚ ನೀರಿಗೆ ಹಾಕಬೇಕು. ಈ ಮೊಣಕಾಲವರೆಗೆ ಮುಳುಗುವಷ್ಟಕ್ಕೆ ಈ ಪಾದ ಮುಳುಗಬೇಕಿದು. ಇಷ್ಟಕ್ಕೆ ನೀರು ಹಾಕ್ಕೊಂಡು ಈ ಸಾಲ್ಟ್ ಹಾಕಿ ಕರಗಿಸ್ಬೇಕು. ಈಗ ನೋಡಿ ಹಾಕ್ತೀನಿ. ಈಗ ಇನ್ನು ಏನೇನು ಉಪಯೋಗ ಬೇಕು ಅಂತ ನಿಮ್ಗೆ ಹೇಳ್ತೀನಿ ನಾನು. ನೋಡಿ ಸಾಲ್ಟ್ ಹಾಕಿದ್ದೀನಿ. ಈಗ ಸಾಲ್ಟ್ ತೋರ್ಸೋ ಮೇಲೆ ಒಳಗಡೆ ಇಷ್ಟು ಸಾಲ್ಟ್ 1 ಸ್ಪೂನ್ ಹಾಕಿದ್ದೀನಿ, ಓಕೆನಾ. ಈಗ ನೋಡಿ ನೀರು ಹಾಕ್ತಾಯಿದ್ದೀನಿ. ಈಗ ಇದು ಉಗುರು ಬೆಚ್ಚಗೆನ ನೀರಿದು, ನಾನು ನೀರು ಕಾಯಿಸ್ಕೊಂಡು ಉಗುರು ಬೆಚ್ಚಗೆನ ನೀರಿದು. ಈ ನೀರನ್ನು ಹಾಕ್ತಾಯಿದ್ದೀನಿ ಇದಕ್ಕೆ. ಸಾಕಾಯ್ತಲ್ವಾ? ಈಗ 2 ಪಾದಗಳನ್ನು ಈ ರೀತಿ ಇಟ್ಕೊಳ್ಳೋದು. ಪಾದ ಮೊದಲೇ ತೊಳ್ಕೊಂಡಿರಿ. ನೋಡಿ ನನ್ನ ಕಾಲಿಗೆ ಬಿಸಿ ತಾಕ್ತಾಯ್ತು. ಇವಾಗ ನನಗೆ ಕರ್ಗೋಯ್ತು, ಉಪ್ಪು ಆವಾಗಲೇ ಕರ್ಗೋಗಿದೆ ಆಯಿತಾ. ಈಗ ಈ ರೀತಿ ಇಟ್ಕೊಂಡು ಒಂದು 10 ರಿಂದ 15 ನಿಮಿಷ ರಿಲ್ಯಾಕ್ಸಾಗಿ ಕೂತ್ಕೊಳ್ಳಿ. ಒಂದು 20 ನಿಮಿಷ ಆದರೂ ಪರವಾಗಿಲ್ಲ ಆಯಿತಾ. ಇನ್ನೂ ವಿಚಾರ ಇದೆ, ಈಗಲೇ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ವೀಡಿಯೋನ, ಯಾಕೆಂದರೆ ಪೂರ್ತಿ ವೀಡಿಯೋ ನೋಡಿದ್ರೆ ಮಾತ್ರ ಅರ್ಥ ಆಗ್ತದೆ ಎಂಡಿಂಗ್ ಯಾವ ರೀತಿ ಅನ್ನೋದು ಇಂಪಾರ್ಟೆಂಟು. ಈಗ ಇದ್ರದ್ದು ಉಪಯೋಗ ಏನು ಅಂತ ಹೇಳ್ತೀನಿ. 20 ನಿಮಿಷ ರಿಲ್ಯಾಕ್ಸಾಗಿ ಕೂತ್ಕೋಬೇಕು. ನೀವೇನೇನು ಮಾಡ್ಬೋದು, ನಿಮ್ಗೆ ಇಷ್ಟ ಇದ್ದರೆ ಮೊಬೈಲ್ ನೋಡಿ, ಮತ್ತು ಪೇಪರ್ ಓದಿ, ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳಿ, ಅದು ನಿಮಗೆ ಸೇರಿದ್ದು. ಒಟ್ಟಲ್ಲಿ 20 ನಿಮಿಷ ಶಾಂತವಾಗಿ ಕೂತಿರಿ. ಸೊ ಈಗ ಇದ್ರ ಉಪಯೋಗಗಳನ್ನು ಏನು ಅಂತ ಹೇಳ್ತೀನಿ. ವೆರಿ ಇಂಪಾರ್ಟೆಂಟಾಗಿ ದೇಹದ ನೋವು ನಿವಾರಣೆ ಮಾಡುತ್ತೆ. ಈಗ ಉದಾಹರಣೆಗೆ ನಾನಿವಾಗ ಮಧ್ಯಾಹ್ನ ಮಾಡ್ತೇನೆ, ಹೇಗೂ ನಾನು ಒಂದು ಸ್ವಲ್ಪ ರಿಲ್ಯಾಕ್ಸ್ ಬೇಕಾಗಿತ್ತು. ಇದನ್ನು ಜಾಸ್ತಿ ಯಾವ ಟೈಮಲ್ಲಿ ಮಾಡಬೇಕು ಅಂದರೆ ನೈಟು, ರಾತ್ರಿ ಹೊತ್ತು. ಈಗೆಲ್ಲ ನೀವು ಕಾರ್ಮಿಕರು ಯಾರ್ಯಾರು ಏನೇನೋ ಮೈ ಮೂಳೆ ಮುರಿದು ಕೆಲಸ ಮಾಡುವಂಥ, ಮತ್ತು ಜನರಲಾಗೆ ಕೆಲವರಿಗೆ ಬಾಡಿ ಪೈನ್ ಬಂದಿರುತ್ತೆ ಆಯಿತಾ. ಬಾಡಿ ಮಜಲೆಲ್ಲ ಯಾಕೋ ಒಂಥರ ಬಾಡಿ ಪೈನ್ ಅಪ್ಪ, ಹೋಗಿ ಮಲಗಿಬಿಡ್ಬೇಕು ಅಂತ. ದಯವಿಟ್ಟು ಒಂದು 20 ನಿಮಿಷ ಟೈಮ್ ತೊಗೊಂಡು ಈ ರೀತಿ ಎಪ್ಸಮ್ ಸಾಲ್ಟ್ ಹಾಕ್ಕೊಂಡು ನೀರಿಗೆ ಹಾಕ್ಕೊಂಡು ಕೂತ್ಕೊಂಡು ಒಂದು 20 ನಿಮಿಷ ಬಿಟ್ಟು ನಿದ್ರೆ ಮಾಡಿ. ಅದ್ಭುತವಾದ ನಿದ್ರೆ ಬರುತ್ತೆ. ನಾನು ಆ್ಯಕ್ಚುಲಿ ಇದನ್ನೆಲ್ಲ ನಂಬಿರಲಿಲ್ಲ. ನಾನು ಇದೆಲ್ಲ ಏನು ಗುರು ಇವೆಲ್ಲ ನಿಜನ ಅಂತ. ಬಟ್ ನನಗೆ ನಾನೇ ಪ್ರಯೋಗ ಮಾಡಿಕೊಂಡೆ, 2-3 ಸಲ ಪ್ರಯೋಗ ಮಾಡಿ. ಬಟ್ ಅಡಿಕ್ಟ್ ಮಾಡ್ಕೋಬೇಡಿ, ಪ್ರತಿದಿನ ಮಾಡುವಂಗೆ ಅಡಿಕ್ಟ್ ಮಾಡೋಕ್ಕೋಗ್ಬಿಡಿ. ಯಾವತ್ತೊಂದು 6 ತಿಂಗಳಿಗೋ 3 ತಿಂಗಳಿಗೋ ತೀರಾ ಇದಾದಾಗ ನೀವು ಆ ರೀತಿ ಮಾಡ್ಕೊಳ್ಳಿ. ಪ್ರತಿದಿನ ಮಾಡಿಕೊಂಡ್ರೆ ಅದು ನಾನು ಒಪ್ಪಲ್ಲ, ನಾನು ಸರಿಯಾದ ಕ್ರಮ ಅಲ್ಲ ಆಯಿತಾ. ಸೊ ಈ ರೀತಿ ಮೇಯ್ನು ಮಸಲ್ ರಿಲ್ಯಾಕ್ಸ್ ಆಗುತ್ತೆ, ಬಾಡಿ ಪೇನ್ ಎಲ್ಲ ಕಡಿಮೆ ಆಗುತ್ತೆ. ಏನೋ ಒಂಥರ ನಿರಾಳ, ಏನೋ ಒಂಥರ
ಒಂಥರ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ, ಅದಂತೂ ಗ್ಯಾರಂಟಿ ನಿಮಗೆ. ಈ ರೀತಿ ಮಾಡಿ. ಮೇಯ್ನಾಗಿ ನಾನು ಹೇಳಿದ್ದು ಇದಕ್ಕೆ ಒತ್ತಡ ಕಡಿಮೆ ಆಗುತ್ತೆ ಇದರಿಂದ. ಹೇಗೆ ಅಂತಂದರೆ, ನೀವು ಬಿಸಿನೀರಿದೆಯಲ್ಲ, ಬಕೆಟಲ್ಲಿ ಬಿಸಿನೀರು ಹಾಕೋತಿರಲ್ಲ, ಅದಕ್ಕೆ ಒಂದು ಅರ್ಧ ಸ್ಪೂನ್ 1 ಸ್ಪೂನು ಈ ಥರ ಉಪ್ಪನ್ನು, ಮಾಮೂಲಿ ಕಲ್ಲುಪ್ಪನ್ನು ಹಾಕ್ಕೊಂಡು ಮಾಡಿ ಅಂತ ಆಯುರ್ವೇದ ಹೇಳುತ್ತೆ. ಎಪ್ಸಮ್ ಸಾಲ್ಟ್ ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದನ್ನು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಒತ್ತಡ ಕಡಿಮೆ ಆಗುತ್ತೆ ನಿಮಗೆ. ಮತ್ತು ಕಾಲು ಮತ್ತು ಊತ ಇದ್ದರೆ ಇಮ್ಮಡಿ ನೋವು, ಆ ಸ್ಕಿನ್ನೆಲ್ಲ ನಿಮಗೆ ಆ ಕೊಳೆ ಎಲ್ಲ ಕಡಿಮೆಯಾಗಿ ಹೊಡೆತ ಚರ್ಮ ಹೊಡ್ಕೊಂಡಿರ್ತಲ್ಲ ಅದೆಲ್ಲ ಹಂತವಾಗಿ ಕಡಿಮೆ ಆಗುತ್ತೆ ಆಯಿತಾ. ಮತ್ತು ಸ್ಕಿನ್ಗೂ ಕೂಡ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಗಿಡಗಳ ಆರೈಕೆ ಮೊದಲು ಹೇಳಿದ್ದೀನಿ. ಮತ್ತು ಇದನ್ನು ಕಾಸ್ಮೆಟಿಕಲ್ಲೂ ಕೂಡ ಬಳಸ್ತೇನೆ ಅಂತ ಓದಿದ್ದೀನಿ. ಬಟ್ ನಾನು ನಿಮ್ಗೆ ರೆಕಮೆಂಡ್ ಅದು ಒಂದೇ ಒಂದು ಇದಕ್ಕೋಸ್ಕರ, ಮಸಲ್ ಪೇನು, ನಿಮಗೆ ಕೆಲಸ ಮಾಡಿ ಬಂದು ಸುಸ್ತಾಗಿದೆಲ್ಲ ಬಾಡಿ ಪೇನ್ ಇದೆ, ಕಾಲು ಸೆಳ್ತಾ ಆಗ್ತಾಯಿದೆಪ್ಪ, ಬಾಡಿ ಫುಲ್ ಪೇನ್ ಇದೆ, ಈ ಕೆಲಸ ಮಾಡಿ 100% ನಿಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಬಟ್ ಅಡಿಕ್ಟ್ ಮಾಡ್ಕೋಬೇಡಿ ಆಯಿತಾ. ಇನ್ನೇನಾದ್ರು ಬೇರೆ ಪರ್ಪಸ್ಗಿದ್ರೆ ಡಾಕ್ಟ್ರುಗಳನ್ನು, ವೈದ್ಯರನ್ನ ಕೇಳಿ ನೀವು ಬಳಸ್ಬೋದು. ನೋಡಿ, ಈಗ ವೆರಿ ಇಂಪಾರ್ಟೆಂಟ್ ಟಿಪ್ಸು. ಈಗ ಇನ್ನೂ 20 ನಿಮಿಷ ಆಗಲ್ಲ, ನಾನು ಇನ್ನೂ ರಿಲ್ಯಾಕ್ಸ್ ಮಾಡ್ತೀನಿ. ಬಟ್ ವೀಡಿಯೋ ಎಂಡ್ ಮಾಡಬೇಕಲ್ಲ, ನಾನು ಅದನ್ನು ಎಂಡ್ ಮಾಡ್ತೀನಿ. ಈಗ ನಿಮಗೆ 20 ನಿಮಿಷ ಆಯಿತು, ನಿಮಗೆ ಎಲ್ಲ ರಿಲ್ಯಾಕ್ಸ್ ಆಯಿತು, ಇದೆಲ್ಲ ಮುಗೀತು. ಈಗ ಈ ನೀರನ್ನ ಏನು ಮಾಡಬೇಕು ಅನ್ನೋದು, ದಯವಿಟ್ಟು ಈ ನೀರನ್ನು ತೊಗೊಂಡೋಗಿ ನಿಮ್ಮ ಬಸ್ಲು ಮನೆಗೆ ಚೆಲ್ಲಬೇಕು. ಬೇರೆ ಅಲ್ಲಿ ಇಲ್ಲಿ ಇದು ಮಾಡೋಕ್ಕೋಗ್ಬಿಡಿ. ಯಾಕಂದ್ರೆ ನಿಮ್ಮ ಟಾಕ್ಸಿಕ್ ಎಲ್ಲ ಬೇರೆ ಕಡೆ ಸ್ಪ್ರೆಡ್ ಆಗಬಾರ್ದು. ಬಚ್ಚಲು ಮನೇಲಿ ಏನು ಟಾಯ್ಲೆಟ್ ಇರುತ್ತೆ ಅಥವಾ ಬಚ್ಚಲು ಮನೆ ಇರುತ್ತೆ, ಅಲ್ಲಿ ಹೋಗಿ ನೀವು ಇದನ್ನು ಸುರಿದು ಮಾಡಬೇಕು. ಇದಾದಮೇಲೆ ನೀವು ಸ್ವಲ್ಪ ಸ್ವಚ್ಛ ನೀರಲ್ಲಿ, ಕ್ಲೀನ್ ವಾಟರಲ್ಲಿ ಕಾಲು ತೊಳ್ಕೊಂಡೋಗಿ ಆರಾಮಾಗಿ ಮಲ್ಕೊಳ್ಳಿ ಆಯಿತಾ. ಇದಿಷ್ಟು ಮೆಥಡು, ಎಪ್ಸಮ್ ಸಾಲ್ಟ್ನ ಉಪಯೋಗಿಸುವಂತಹ ಮೆಥಡು. ಎಪ್ಸಮ್ ಸಾಲ್ಟು ಎಲ್ಲ ಲೋಕಲ್ ಶಾಪ್ಗಳಲ್ಲೂ ಸಿಗುತ್ತೆ, ತೊಗೊಳ್ಳಿ. ಮೋಸ್ಟ್ಲಿ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ ಅನ್ಸುತ್ತೆ, ತುಂಬ ಕಡಿಮೆ ಆಯಿತಾ. ಒಂದು 100 ಗ್ರಾಮ್ಗೆ 30 ರಿಂದ 40 ರೂಪಾಯಿ 50 ರೂಪಾಯಿ ಕ್ಯಾಟಗರಿ ಮೇಲೆ ಹೋಗುತ್ತೆ. ಒಳ್ಳೆ ಇದನ್ನು ತಗೊಳ್ಳಿ. ನಮ್ಮ ಹತ್ರನೂ ಕೂಡ ಸಿಗುತ್ತೆ. ಬಟ್ ಇದೊಂದನ್ನೇ ಆರ್ಡ್ರ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಒಂದನ್ನೇ ಆರ್ಡ್ರ್ ಮಾಡಿದ್ರೆ 1 kg ತೊಗೋಬೇಕಾಗತ್ತೆ. ಬೇರೆ ಏನಾರು ಐಟಮ್ಸ್ ಜೊತೆಗೆ ತಗೊಂಡಾಗ ಎಪ್ಸಮ್ ಸಾಲ್ಟ್ನ ಆರ್ಡ್ರ್ ಮಾಡಿ ಮನೇಲಿ ಇಟ್ಕೊಳ್ಳಿ. ಬಟ್ ವೆರಿ ಕೇರ್ಫುಲ್ಲಾಗಿರಿ, ಮಕ್ಕಳಿಗೆ ಸಿಗದಂತೆ ನೋಡ್ಕೋಬೇಕು. ಇದನ್ನು ವೆರಿ ವೆರಿ ಇಂಪಾರ್ಟೆಂಟು. ಅದಕ್ಕೆ ನಾನು ಪೂರ್ತಿ ವಿಡಿಯೋ ಅಂತ ನೋಡಿ ಅಂತ ಹೇಳಿದ್ದು. ಇದಿಷ್ಟು ಈ ಎಪ್ಸಮ್ ಸಾಲ್ಟ್ನ ಉಪಯೋಗ ಮತ್ತು ಬೆನಿಫಿಟ್ಸು. ಸೊ ಯಾರ್ಯಾರಿಗೆ ಬೇಕೋ ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ದಯವಿಟ್ಟು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಮಸ್ಕಾರ.